ಕಾನ್ಸ್ಟಿಪೇಷನ್ ಅಥವಾ ಬೌಲ್ ಚೇಂಜಸ್ ವೆರಿ ಕಾಮನ್ ಇನ್ ಪ್ರೆಗ್ನೆನ್ಸಿ ಅಗೇನ್. ಇದು ಯಾತಕ್ಕಾಗುತ್ತೆ? ಒಂದು, ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ಒಂದು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ನಿಮ್ಮ ಗಟ್ ಮೊಟಿಲಿಟಿನ ಸಾಕಷ್ಟು ಕಮ್ಮಿ ಮಾಡಿಬಿಡುತ್ತೆ. ಅದರಿಂದಾಗಿ ತುಂಬಾ ಹೆಣ್ಮಕ್ಳಿಗೆ ಅದೇ ತರ ಮುಂಚೆ ತರಾನೇ ಡಯಟ್ ತಗೊಂಡು ಮುಂಚೆ ತರಾನೇ ಎಕ್ಸರ್ಸೈಸ್ ಮಾಡ್ತಾ ಇದ್ರೂ ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ನೋಡೋದು ತುಂಬಾ ಕಾಮನ್. ಸೊ ಈ ಕಾನ್ಸ್ಟಿಪೇಷನ್ ನೀವು ಓವರ್ಕಮ್ ಮಾಡ್ಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಡಯಟ್ರಿ ಚೇಂಜಸ್ ಅಂದ್ರೆ ಫೈಬರ್ ಕಂಟೆಂಟ್, ಡಯಟ್ ಅಲ್ಲಿ ಇರುವಂತಹ ಫ್ರೂಟ್ಸ್, ವೆಜಿಟಬಲ್ಸ್, ಮತ್ತೆ ನೀವು ತಗೊಳ್ತಾ ಇರುವಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಹೋಲ್ ಗ್ರೇನ್ಸ್ ಇದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ತರ ಜಂಕ್ ಫುಡ್, ಪ್ರಾಸೆಸ್ಡ್ ಫುಡ್, ಡೈರಿ, ಆಮೇಲೆ ತುಂಬಾ ಸ್ವೀಟ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹೈಡ್ರೇಷನ್ ಮಿನಿಮಮ್ 2 ಲೀಟರ್ಸ್ ಲಿಕ್ವಿಡ್ಸ್, ವಾಟರ್, ಜ್ಯೂಸಸ್ ಇದನ್ನೆಲ್ಲ ತಗೋಬಹುದು ಪರ್ ಡೇ. ಅಂಡ್ ಗುಡ್ ಅಮೌಂಟ್ ಆಫ್ ಎಕ್ಸರ್ಸೈಸ್, ಅಟ್ ಲೀಸ್ಟ್ 40-45 ಮಿನಿಟ್. ಮತ್ತೆ ನೀವು ಇಂಟರ್ವಲ್ ಟೈಮ್ ಅಲ್ಲಿ ಎವ್ರಿ ಫ್ಯೂ ಅವರ್ಸ್ ಸ್ವಲ್ಪ ಪೋರ್ಷನ್ಸ್ ತಗೊಳೋದ್ರಿಂದ ಊಟ ನಿಮ್ಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಕಮ್ಮಿ ಆಗ್ಬಿಡುತ್ತೆ. ಇದೆಲ್ಲ ಮಾಡಿದ್ಮೇಲೂ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ದಿನನಿತ್ಯ ನಿಮ್ಗೆ ಈಸಿ ಮೋಷನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಡಾಕ್ಟರ್ಸ್ ನಿಮಗೆ ಸೂಟ್ ಆಗುವಂತಹ ಲ್ಯಾಕ್ಸಿಟಿವ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದನ್ನ ನೀವು ಉಪಯೋಗಿಸ್ಕೊಂಡು ಈಸಿ ಮೋಷನ್ ಆಗೋ ತರ ನೋಡ್ಕೋಬೇಕಾಗುತ್ತೆ. ನೀವು ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರೊಲಾಂಗ್ ಪೀರಿಯಡ್ಸ್ ಅಲ್ಲಿ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ ನಿಮ್ಗೆ ಫಿಶರ್ಸ್ ಮತ್ತೆ ಹೆಮರಾಯ್ಡ್ಸ್ ಈ ತರ ಕಾಂಪ್ಲಿಕೇಶನ್ಸ್ ಆಗಿ ಅದಕ್ಕೆ ಸೀರಿಯಸ್ ಟ್ರೀಟ್ಮೆಂಟ್ ತಗೋಬೇಕಾಗೋ ಚಾನ್ಸಸ್ ಬೇಕಾಗಬಹುದು. ಸೊ ಅದಕ್ಕೆ ಆದಷ್ಟು ಬೇಗನೆ ಈ ಸಿಂಟಮ್ಸ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ.